ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಗುಡ್ ಮಾರ್ನಿಂಗ್ ಪ್ರಿಯ ದೇವರ ಮಕ್ಕಳೇ, ಈ ಒಂದು ವಾಕ್ಯ ನೋಡ್ತಾ ಪ್ರತಿಯೊಬ್ಬರು ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಈ ಸಂದರ್ಭದಲ್ಲಿ ನಾವು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸೋಣ. ಮಹಾಪರಿಶುದ್ಧನು ಸರ್ವಶಕ್ತನು ಆಗಿರುವಂಥ ನಮ್ಮ ಪರಲೋಕ ತಂದೆ ದೇವರೇ, ಅಪ್ಪ ಈ ಒಂದು ಒಳ್ಳೆಯ ಸಮಯಕ್ಕೆ ಸ್ತೋತ್ರ ಕರ್ತನೆ. ಈ ಮುಂಜಾನೆ ವೇಳೆ ಸ್ವಾಮಿ ಎಂದಂತೆ ಜೀವನ ವಾಕ್ಯವನ್ನು ಧ್ಯಾನಿಸಲು ಪ್ರಾರ್ಥಿಸಲು ಕೊಟ್ಟಂಥ ಕೃಪೆಯಾಗಿ ಸ್ತೋತ್ರ ಕರ್ತನೆ. ಈ ದಿನ ಈ ಕ್ಷಣ ಕಾಣದ ಅನೇಕರಿದ್ದಾರೆ ಕರ್ತನೆ. ನಮಗಾದರೂ ಅಪ್ಪ ನೀನು ಒಂದು ಕೃಪೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ನೋಡುವಂಥ ಪ್ರತಿಯೊಂದು ದೇವರ ಮಕ್ಕಳನ್ನು ಪ್ರತಿಯೊಬ್ಬರನ್ನು ನಿನ್ನ ಹಸ್ತಕ್ಕೆ ಸಮರ್ಪಿಸಿಕೊಟ್ಟು ಪ್ರಾರ್ಥಿಸ್ತಾನೆ ಕರ್ತನೆ. ಈ ದಿನ ಕೇಳುವಂಥ ಜೀವನ ವಾಕ್ಯ ಒಬ್ಬೊಬ್ಬರ ಜೀವಿತದಲ್ಲಿ ಬಲವಾದ ಕಾರ್ಯ ನಡೆಸಲ್ಪಡಲಿ ಕರ್ತವ್ಯ. ಅದು ಸಹ ನಾನು ನಂಬುತ್ತೇನೆ ರಾಜ, ನಿನ್ನ ವಾಕ್ಯದ ನಮ್ಮನ್ನು ಬಲಪಡಿಸುವಂಥದ್ದು, ಸಂತೈಸುವಂಥದ್ದು, ಅಪ್ಪ ನಮ್ಮನ್ನು ಶತ್ರುನ ಕುತಂತ್ರದಿಂದ ಹೊರತರುವಂಥದ್ದಾಗಿದೆ ಕರ್ತನೆ. ನಿನ್ನ ವಾಕ್ಯಕ್ಕೆ ಪ್ರತಿಯೊಬ್ಬರು ತಗ್ಗಿಸಿ ಸಮರ್ಪಿಸಿಟ್ಟು ಪ್ರಾರ್ಥಿಸ್ತಾನೆ ಕರ್ತನೆ. ನನ್ನನ್ನೇ ನಿನ್ನ ಹಸ್ತಕ್ಕೊಪ್ಪಿಸಿಕೊಟ್ಟು ಪ್ರಾರ್ಥಿಸ್ತಾನೆ. ವಾಕ್ಯಗಳ ಪದಗಳ ಗುಡಾರ್ಥ ತಿಳಿಪಡಿಸು ರಾಜ. ನಿನ್ನ ವಾಕ್ಯದ ಮುಖಾಂತರ ನಮ್ಮ ಸಂಗಡ ನೀನು ಮಾತಾಡು ರಾಜ. ಮಾನಸಿಕ ಯಾವುದು ಮಾತಾಡದಂತೆ ನಿನ್ನ ದಿವ್ಯ ಆಲೋಚನೆ ವಾಕ್ಯಗಳ ಪದಗಳ ಗುಡಾರ್ಥ ತಿಳಿಪಡಿಸಿ ನೀನು ನನ್ನ ಸಂಗಡದ್ದು ಆದಿನ ಅಂತ್ಯದವರೆಗೂ ನೀನು ನಡೆಸು ಸ್ವಾಮಿ. ಎಲ್ಲ ಸ್ತುತಿ ಸ್ತೋತ್ರ ಘನಮನ ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಕರ್ತನೆ. ಯೇಸುವಿನ ಮೊದಲು ನಮ್ಮದು ಪ್ರಾರ್ಥಿಸ್ತೇನೆ ನನ್ನ ಪರಲೋಕ ತಂದೆ ದೇವರೇ, ಆಮೇಲೆ ಸ್ತೋತ್ರ. ಕರ್ತನ ಪರಿಶುದ್ಧ ನಾಮಕ್ಕೆ ನಿಮ್ಮೆಲ್ಲರೂ ವಂದನೆ ಸಲ್ಲಿಸ್ತೇನೆ. ಪ್ರಿಯ ದೇವರ ಮಕ್ಕಳು ಹೇಗಿದ್ರ? ಎಲ್ಲರೂ ಸಂತೋಷವಾಗಿದ್ದರ ನಾನು ಯೇಸುವಿನ ನಾಮದಲ್ಲಿ ಭಾವಿಸ್ತೇನೆ. ಹೌದು, ಈ ಸಂದರ್ಭದಲ್ಲಿ ದೇವರ ಸನ್ನಿಧಿಯಲ್ಲಿ ನಾವು ಪ್ರಾರ್ಥಿಸೋಣ. ಯೆರೆಮೀಯನ ಪ್ರವಾದನ ಗ್ರಂಥ 29ನೇ ಅಧ್ಯಾಯ 12-13ನೇ ವಾಕ್ಯ ತೆಗೆದಿರೋರು ಓದಿ. ದೇವ್ರು ಕೊಟ್ಟಂಥ ಒಳ್ಳೆಯ ಆಲೋಚನೆಗಾಗಿ ಸ್ತೋತ್ರ. ಯೆರೆಮೀಯನ ಪ್ರವಾದನ ಗ್ರಂಥ 29ನೇ ಅಧ್ಯಾಯ 12ನೇ ವಾಕ್ಯ 13ನೇ ವಾಕ್ಯ. ನೀವು ನನಗೆ ಮೊರೆಯಿಡುವಿರಿ, ನನ್ನನ್ನು ಪ್ರಾರ್ಥಿಸಲು ಹೋಗುವಿರಿ, ನಾನು ಕಿವಿಗೊಡುವೆನು. ನೀವು ನನ್ನನ್ನು ಹುಡುಕುವಿರಿ, ಮನಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ. ಆಮೇನ್. ಪ್ರಿಯ ದೇವರ ಮಗುವೆ, ಈ ಒಂದು ದಿನದಲ್ಲಿ ಈ ಒಂದು ವಾಕ್ಯ ನೋಡುವುದಾದರೆ ಪ್ರತಿಯೊಬ್ಬರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ದೇವ್ರ ವಾಕ್ಯ ಮೊದಲು ಹೇಳ್ತಾ ಇರೋದೇನು? ನೀವು ನನಗೆ ಮೊರೆಯಿಡುವಿರಿ. ಈ ದಿನದಲ್ಲಿ ಪ್ರತಿಯೊಬ್ಬರು ಮೊರೆ ಇಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಮಕ್ಕಳಿಗೋಸ್ಕರ, ಕುಟುಂಬಗಳಿಗೋಸ್ಕರ, ಅಥವಾ ಅವ್ರ ಕೆಲಸಕ್ಕೋಸ್ಕರ, ವೈಯಕ್ತಿಕ ಜೀವಿತಕ್ಕೋಸ್ಕರ ಪ್ರತಿಯೊಬ್ಬರು. ಅದಕ್ಕೆ ದೇವ್ರ ವಾಕ್ಯ ನೀವು ನನಗೆ ಮೊರೆ ಇಡುವಿರಿ. ನೆಕ್ಸ್ಟು ನನ್ನನ್ನು ಪ್ರಾರ್ಥಿಸುವಿರಿ. ದೇವರೇ ನನಗೆ ಹಂಗಾಗ್ಬೇಕು ಹಿಂಗಾಗ್ಬೇಕು ಅಂತ ದೇವ್ರ ಹತ್ರ ಮೊರೆ ಇಡ್ತೀರ. ಮಾತ್ರ ಅದು ಎಡೆಬಿಡದೆ ಪ್ರಾರ್ಥನೆ ಉಪವಾಸ ಎಲ್ಲರೂ ಮಾಡ್ತಾಯಿದ್ದಾರೆ. ಆದರೆ ದೇವ್ರು ಹೇಳ್ತಾ ಇರೋದು ನೆಕ್ಸ್ಟು ನಾನು ಕಿವಿಗೊಡುವೆನು. ನೀವು ನನ್ನನ್ನು ಹುಡುಕುವಿರಿ. ಅನೇಕರು ಪ್ರಯಾಸ ಪಡ್ತಾನೇ ಇದ್ದೀರ. ಆದರೆ ನೆಕ್ಸ್ಟ್ ಇರೋದು ಮಾತು ಮನಪೂರ್ವಕವಾಗಿ ಹುಡುಕಿದಾಗ. ಯಾರು ಸಹ ಪ್ರಿಯ ದೇವ್ರ ಮಗುವೆ ಮನಪೂರ್ವಕವಾಗಿ ದೇವ್ರನ್ನ ಹುಡುಕ್ತಿಲ್ಲ. ಪ್ರಾರ್ಥನೆ ಮಾಡ್ತಾಯಿದ್ರೆ ಏನೋ ಪ್ರಾರ್ಥನೆ ಮಾಡಬೇಕು, ಕಾಟಾಚಾರಕ್ಕೆ ಪ್ರಾರ್ಥನೆ ಮಾಡ್ತಾಯಿದ್ರೆ ಏನೋ ನಾನು ಸಮಯಕ್ಕೆ ದೇವ್ರಿಗೆ ಹತ್ರ ಹೋಗಬೇಕು. ನೀವು ನನಗೆ ಮೊರೆ ಇಡಿವ್ರಿ. ನಾನು ಮೊರೆ ಇಕ್ಬೇಕು. ನನ್ನ ಕಷ್ಟ ಇದೆ, ಕಷ್ಟ ಬಂದಾಗ ದೇವ್ರ ಹತ್ರ ಹೋಗೋದು, ಚೆನ್ನಾಗಿದೆ ದೇವ್ರನ್ನ ಮರ್ತಿರೋದು. ಅದನ್ನೇ ಮನಪೂರ್ವಕ ದೇವ್ರ ಹತ್ರ ಯಾರೂ ಸಹ ಮಾಡ್ತಿಲ್ಲ. ಈ ಮುಂಜಾನೆ ವೇಳೆಯಲ್ಲಿ ಪ್ರಿಯ ದೇವ್ರ ಮಗುವೆ, ನಾವು ಇತರರನ್ನು ನೋಡುವುದಲ್ಲ, ನಮ್ಮನ್ನು ನಾವು ವೈಯಕ್ತಿಕವಾಗಿ ಪರೀಕ್ಷೆ ಮಾಡಿಕೊಳ್ಳೋಣ. ನೀವು ನನಗೆ ಮೊರೆ ಇಡುವಿರಿ. ನಾವು ದೇವ್ರ ಹತ್ರ ಮೊರೆ ಇಡ್ತಾ ಇದ್ದೀವಿ. ನನ್ನನ್ನು ಪ್ರಾರ್ಥಿಸಲು ಹೋಗಿವ್ರಿ. ನಾವು ದೇವ್ರ ಹತ್ರ ಪ್ರಾರ್ಥನೆ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ದೇವರು ನಾವು ಪ್ರಾರ್ಥನೆಗೆ ಕಿವಿಗೊಡುವೆನು. ಆಮೇಲೆ ಹೌದು, ಅಲ್ಲಿ ದೇವರ ವಾಕ್ಯನೇ ಬರೋದು, ನಾನು ಕಿವಿಗೊಡುವೆನು. ನೆಕ್ಸ್ಟು ನೀವು ನನ್ನನ್ನು ಹುಡುಕುವಿರಿ. ನಾವು ಹುಡುಕ್ತಾ ಇದ್ದೀವಿ. ಆದರೆ ಮನಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ. ಪ್ರಿಯ ದೇವ್ರ ಮಗುವೆ, ಇದು ನೀನು ಮನಪೂರ್ವಕವಾಗಿ ಹುಡುಕುವುದೇ ಆದರೆ ದೇವ್ರು ಮಾಡುವಂಥ ಕಾರ್ಯಗಳು ಕಣ್ಣು ಕಂಡಿಲ್ಲ, ಕಿವಿ ಕೇಳಿಲ್ಲ, ಯಾವ ಮನುಷ್ಯ ಹೃದಯದಲ್ಲಿ ಊಹಿಸಿಲ್ಲ. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 9ನೇ ವಾಕ್ಯ ನೋಡುವುದಾದರೆ, ನಾವು ದೇವರ ಸನ್ನಿಧಿಯಲ್ಲಿ ಮನಪೂರ್ವಕವಾಗಿ ಹುಡುಕುವುದೇ ಆದರೆ, ಹಲ್ಲೆಲೂಯಾ ಸ್ತೋತ್ರ. ಪ್ರಿಯ ದೇವ್ರ ಮಗುವೆ, ಆ ವಾಕ್ಯ ಯಾವ ರೀತಿ ಇದೆ ಅಂದರೆ, ಒಂದೇ ನಿಮಿಷ ಇಲ್ಲಪ್ಪ, 1 ಕೊರಿಂಥದವರಿಗೆ 2ನೇ ಅಧ್ಯಾಯ 9ನೇ ವಾಕ್ಯ ಬನ್ನಿ. ಆದರೆ ಬರೆದಿರೋ ಪ್ರಕಾರ ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡುವಂಥದ್ದೆಲ್ಲವೂ ಕಣ್ಣು ಕಂಡಿಲ್ಲ, ಕಿವಿ ಕೇಳಿಲ್ಲ, ಅದರ ಭಾವನೆಯು ಮನುಷ್ಯರ ಹೃದಯದಲ್ಲಿ ಹುಟ್ಟಲಿಲ್ಲ. ಯಾರು ಮನಪೂರ್ವಕವಾಗಿ ಪ್ರೀತಿಸ್ತಾರೆ ಅವ್ರಿಗೆ ಈ ಮಾತು ಬರೆದಿರೋಂಥ ಮಾತು. ಮನಪೂರ್ವಕವಾಗಿ ಇದನ್ನು ನೀವು ಪ್ರೀತಿಸುವುದೇ ಆದರೆ ದೇವರು ಮಾಡುವಂಥ ಮಾತು, ದೇವರು ತನ್ನನ್ನು ಪ್ರೀತಿಸುವವರಿಗೆ ಸಿದ್ಧ ಮಾಡುವಂಥದ್ದೆಲ್ಲವನ್ನು ಕಣ್ಣು ಕಂಡಿಲ್ಲ, ಕಿವಿ ಕೇಳಿಲ್ಲ, ಅದರ ಭಾವನೆಗಳು ಮನುಷ್ಯರ ಹೃದಯದಲ್ಲಿ ಊಹಿಸಿಲ್ಲ. ಆಮೇಲೆ ಪ್ರಿಯ ದೇವ್ರ ಮಗುವೆ, ಈ ಒಂದು ದಿನದಲ್ಲಿ ನೀನು ದೇವರ ನಿನ್ನ ಪ್ರಾರ್ಥನೆ ದೇವ್ರು ಕೇಳಬೇಕು ಅಂದರೆ, ನಿನ್ನ ಕಣ್ಣೀರು ದೇವ್ರು ನೋಡಬೇಕು ಅಂದರೆ, ನಿನ್ನ ಪರಿಸ್ಥಿತಿ ಬದಲಾಗಬೇಕು ಅಂದರೆ ಮನಪೂರ್ವಕವಾಗಿ ದೇವ್ರನ್ನ ಪ್ರಾರ್ಥಿಸು. ಯಾವ ರೀತಿ ಪ್ರಾರ್ಥನೆ ಮಾಡಬೇಕು ಅಂದರೆ ಮನಪೂರ್ವಕವಾಗಿ ಆ ಸಂಬಂಧಪಟ್ಟ ವಾಕ್ಯ ಇನ್ನೊಂದು ಕೀರ್ತನೆ 130ನೇ ಅಧ್ಯಾಯ 6ನೇ ವಾಕ್ಯ ತೆಗೆದಿರೋದು ಓದಿ. 130ನೇ ಅಧ್ಯಾಯ
6ನೇ ವಾಕ್ಯ, ಕಾವಲುಗಾರನು ಬೆಳಗಾಗುವುದನ್ನು ಮುನ್ನೋಡುತ್ತಾರಲ್ಲ, ಕಾವಲುಗಾರರು ಬೆಳಗಾಗುವುದನ್ನು ಮುನ್ನೋಡುವುದಕ್ಕಿಂತ ವಿಶೇಷವಾಗಿ ನನ್ನ ಅಂತರಾತ್ಮವು ಕರ್ತನನ್ನು ಮುನ್ನೋಡುತ್ತದೆ. ದೇವ್ರ ಮಗುವೆ, ಈ ದಿನದಲ್ಲಿ ನಾವು ದೇವರ ಸನ್ನಿಧಿಯಲ್ಲಿ ಕಾವಲುಗಾರನ ಯಾವ ರೀತಿಯ ಸೆಕ್ಯೂರಿಟಿ ಕೆಲಸ ಇರ್ಬೋದು, ಯಾವುದೇ ಒಬ್ಬ ಕಾವಲುಗಾರನ ಕೆಲಸ ಮಾಡ್ಬೇಕಾದ್ರೆ ಬೆಳಗ್ಗೆ ಯಾವಾಗ ಆಗುತ್ತೋ ಅಂತ ಅವನು ಮುನ್ನೋಡ್ತಾ ಇರ್ತಾನೆ. ಅದಕ್ಕಿಂತ ಹೆಚ್ಚಾಗಿ ನನ್ನ ಅಂತರಾತ್ಮವು ದೇವರನ್ನು ಮುನ್ನೋಡುತ್ತೆ ಅಂತ ಭಕ್ತನು ಬರೆದಿದ್ದಾನೆ. ಅದಕ್ಕಾಗಿ ಈ ದಿನ ದೇವ್ರ ಮಗುವೆ ಅಂಥ ಒಂದು ಮನಪೂರ್ವಕ ನಮಗೆ ಬರಬೇಕು. ಮನಪೂರ್ವಕವಾಗಿ ಅಂದರೆ ಸಾಧಾರಣವಾಗಲ್ಲ. ಅದಕ್ಕಾಗಿ ಆ ಮನಪೂರ್ವಕವಾಗಿ ಯಾವ ರೀತಿ ಬರಬೇಕು ಅಂದರೆ ಹೇಳಿದ್ರೆ 130 ಕೀರ್ತನೆ ಅಧ್ಯಾಯದಲ್ಲಿ 136, ಕಾವಲುಗಾರರು ಬೆಳಗಾಗುವುದನ್ನು ಮುನ್ನೋಡುತ್ತಾರಲ್ಲ, ಅದೇ ಪ್ರಕಾರ ಕಾವಲುಗಾರರು ಬೆಳಗಾಗುವುದನ್ನು ಮುನ್ನೋಡೋದಕ್ಕಿಂತ ವಿಶೇಷವಾಗಿ ನನ್ನ ಅಂತರಾತ್ಮವು ಕರ್ತನನ್ನು ಮುನ್ನೋಡುತ್ತದೆ. ಈ ರೀತಿ ನೀನು ಮನಪೂರ್ವಕವಾಗಿ ದೇವ್ರನ್ನ ಹುಡುಕುವುದೇ ಆದರೆ ನಿನ್ನ ಪರಿಸ್ಥಿತಿಗಳು ಬದಲಾಗುತ್ತೆ. ಮನಪೂರ್ವಕ ನೀನು ಪ್ರಾರ್ಥಿಸುವುದೇ ಆದರೆ ನಿನ್ನ ಸ್ಥಿತಿಗತಿಗಳು ಬದಲಾಗುತ್ತೆ. ಮನಪೂರ್ವಕವಾಗಿ ನೀನು ಪ್ರಾರ್ಥನೆ ಮಾಡುವುದಾದರೆ ನಿನ್ನ ಕುಟುಂಬದ ವ್ಯವಸ್ಥೆ ದೇವರು ಬದಲಾಯಿಸ್ತಾರೆ. ಮನಪೂರ್ವಕವಾಗಿ ನೀನು ಪ್ರಾರ್ಥನೆ ಮಾಡುವುದಾದರೆ ನಿನ್ನ ಮೇಲೆ ದೇವ್ರ ಉದ್ದೇಶ ನೆರವೇರುತ್ತೆ. ಮನಪೂರ್ವಕವಾಗಿ ನೀನು ಪ್ರಾರ್ಥನೆ ಮಾಡುವುದಾದರೆ ಶತ್ರು ನಿನ್ನ ಜೀವಿತದಲ್ಲಿ ಬರೋಕ್ಕೆ ಅವಕಾಶನೇ ಇಲ್ಲ. ಶತ್ರುನ ಎಲ್ಲ ಕಾರ್ಯಗಳನ್ನು ದೇವರು ನಿಷ್ಫಲ ಮಾಡುವಂತನಾಗಿದ್ದಾನೆ. ಯಾವಾಗ ನೀನು ಮನಪೂರ್ವಕ ದೇವರ ಸನ್ನಿಧಿ ಪ್ರಾರ್ಥನೆ ಮಾಡಬೇಕು. ಏನು ಸುಮ್ಮನೆ ಕಾಟಾಚಾರಕ್ಕೆ ಪ್ರಾರ್ಥನೆ ಮಾಡೋದು ದೇವ್ರು ಕೇಳೋದಿಲ್ಲ ದೇವ್ರ ಮಗುವೆ. ಅದಕ್ಕಾಗಿ ಮನಪೂರ್ವಕವಾಗಿ ನೀನು ಇದನ್ನು ಪ್ರಾರ್ಥಿಸು. ನೀನು ಪ್ರಾರ್ಥಿಸುವುದಾದರೆ ನನ್ನ ಕಳೆದಿಂದಲೇ ಹೇಳಿದೆ, ನಿನ್ನ ಪ್ರಾರ್ಥನೆ ಬೆಲೆ ಉಳ್ಳದು, ನಿನ್ನ ಪ್ರಾರ್ಥನೆ ಬಲ ಉಳ್ಳದು, ನಿನ್ನ ಪ್ರಾರ್ಥನೆ ನೋಡಿ ಶತ್ರು ನಡುಗುವಂಥದ್ದಾಗಿದೆ. ಅದಕ್ಕಾಗಿ ಈ ದಿನದಲ್ಲಿ ದೇವ್ರ ಮಗುವೆ ಮನಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ. ಎಸ್, ಆಮೇನ್. ಎಸ್, ಈ ದಿನದಲ್ಲಿ ನಾವು ಈ ಒಂದು ವಾಕ್ಯದ ಮುಖಾಂತರ ದೇವ್ರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.